ನೋಡಿ, ದಯವಿಟ್ಟು ನನ್ನ ಮೊಮ್ಮಕ್ಕಳ ಸಂಸಾರನ ಉಳಿಸ್ಕೊಡಿ. ಆ ದೇವ್ರಿಚ್ಛೆ ಏನಿದೆಯೋ ಅದನ್ನ ಮೀರಿ ಯಾರು ಏನು ಮಾಡಕ್ಕಾಗಲ್ಲ ತಾಯಿ. ಅವನಿಗೆ ಸೇವೆ ಮಾಡಿಸ್ಕೋಬೇಕು ಅಂತಿದ್ರೆ ಹೇಗ್ ಬೇಕಾದ್ರೂ ಮಾಡಿಸ್ಕೋತಾನೆ, ಯಾವ ರೂಪದಲ್ಲಿ ಬೇಕಾದ್ರೂ ಮಾಡಿಸ್ಕೋತಾನೆ. ಎಲ್ಲ ಅವನ್ ಸಂಕಲ್ಪ. ಆಗ್ಲಿ ಸ್ವಾಮಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖಃ ಪ್ರಚೋದಯಾತ್. ಹೆಸರಳಿಮಾ? ನನ್ನ ಮೊಮ್ಮಗನ ಹೆಸರು ಅರ್ಜುನ್, ನನ್ನ ಮೊಮ್ಮಗಳ ಹೆಸರು ಸೇವಂತಿ. ಇವರಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿ. ಓಂ ಅರ್ಜುನ್ ನಾಮಧೇಯಸ್ತೆಯ ಸೇವಂತಿ ನಾಮ್ಯಾಹ. ನೀನೇನಾದ್ರೂ ದಾರಿ ತೋರ್ಸಪ್ಪ. ನೋಡಿಮ್ಮ, ನನ್ನ ಮಗನ್ಗೆ ಮುಂಚೆ ತುಂಬಾ ಹುಷಾರಿರ್ಲಿಲ್ಲ. ಈ ದೇವ್ರ ಹತ್ರ ಬಂದು ಕೇಳ್ಕೊಂಡೆ, 21 ಹೆಜ್ಜೆ ನಮಸ್ಕಾರ ಮಾಡಿದೆ. ಇವಾಗ ನನ್ನ ಮಗ ತುಂಬಾ ಹುಷಾರಾಗಿದ್ದಾನೆ. ಸುಬ್ರಹ್ಮಣ್ಯನ್ ದಯೆ ನಮ್ಗೆಲ್ಲ ಒಳ್ಳೇದೇ ಮಾಡಿದ್ದಾನೆ. ಇವಾಗ ನಮ್ಗೆ ಯಾವ ಕಷ್ಟನೂ ಇಲ್ಲಮ್ಮ. ತುಂಬಾ ಶಕ್ತಿವಂತ ದೇವ್ರಮ್ಮ. ಜೋಶ್ರೇ, ಈಗ ತಾನೇ ಒಂದ್ ಹೆಂಗ್ಸ್ ಹೇಳಿದ್ಲು, ಆ ಭಗವಂತನೇ ಆ ಹೆಂಗ್ಸಿನ ಬಾಯಲ್ಲಿ 21 ಸುತ್ತು ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಎಲ್ಲ ಒಳ್ಳೇದಾಗತ್ತಂತೆ. ನಾನ್ ಸೇವೆ ಶುರು ಮಾಡ್ತೀನಿ. ಬೇಡ ತಾಯಿ, ನಿಮ್ಮಿಂದ ಆಗಲ್ಲ. ಯಾಕಾಗಲ್ಲ? ನಾನು ಆರೋಗ್ಯವಾಗಿದ್ದೀನಿ, ಗಟ್ಟುಮುಟ್ಟಾಗಿದ್ದೀನಿ, ನನ್ನ ಕೈಲಾಗುತ್ತೆ. ನಾನು ಖಂಡಿತ ಮಾಡ್ತೀನಿ. ನೋಡ್ತಾ ಇರಿ, 21 ಸುತ್ತು ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಬರ್ತೀನಿ. ಕಾಪಾಡು ಭಗವಂತ. ಈ ಭಗವದ್ಗೀತೆನ ಮುಟ್ಟಿ ಸತ್ಯನೇ ಹೇಳ್ತೀನಿ, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ ಅಂತ ಪ್ರಮಾಣ ಮಾಡಿ. ಕೃಷ್ಣ, ಎಂಥ ಕಷ್ಟ ತಂದ್ಬಿಟ್ಟೆ ನೀನ್ ನನ್ಗೆ. ನಾನು ಹೇಳ್ತಿರೋದು ಒಂದು ಸತ್ಯ ಅಲ್ಲ. ಶ್ರೀರಾಮನಂಥ ನನ್ನ ಗಂಡನ ಮೇಲೆ ಹೊರಿಸಬಾರ್ದ ಆಪಾದನೆಗಳನ್ನೆಲ್ಲ ಹೊರಿಸ್ತಾ ಇದ್ದೀನಿ. ಇನ್ಯಾವ ಕೈಯಿಂದ ನಾನು ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡ್ಲಿ ಅಂತ ನೀನೇ ಹೇಳು. ತಗೊಂಡೋಗಮ್ಮ. ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಂದ್ರೆ ಇವ್ರ ವಾದದಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ನಿಜ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಯುವರ್ ಆನರ್, ಯಾವ ಹೆಣ್ಣು ಕೂಡ ತನ್ನ ಸಂಸಾರನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹುಟ್ಟಿದಾಗಿನಿಂದ ತವ್ರ ಮನೆ, ವಯಸ್ಸಿಗೆ ಬಂದು ಮದುವೆ ಆದ ಮೇಲೆ ಜೀವನದ ಕೊನೆ ಉಸಿರಿರುವವರೆಗೂ ಕೈ ಹಿಡಬೇಕಾದವನು ಯಾರು ಹೇಳಿ? ಗಂಡ. ಅಂತ ಗಂಡನೇ ಮೋಸ ಮಾಡಿ ಕೈ ಬಿಟ್ಟಾಗ ಅವಳಿಗೆ ಯಾವ್ದಕ್ಕೆ ಶಕ್ತಿ ಇರುತ್ತೆ ಹೇಳಿ? ನನ್ನ ಅಪೋನೆಂಟ್ ಕ್ಲೈಂಟು ಮದುವೆ ಆಗ್ಬೇಕಾದ್ರೆ ಕಾಯ ವಾಚ ಮನಸ್ಸ ಜೀವನ ಪೂರ್ತಿಯಾಗಿ ನಿನ್ನ ಜೊತೆಯಲ್ಲಿ ಇರ್ತೀನಿ, ನಿನ್ನ ಕಷ್ಟ ಸುಖಗಳಲ್ಲಿ ಅಂತ ಪ್ರಮಾಣ ಮಾಡಿದ್ರು. ಇವತ್ತು ಆ ಪ್ರಮಾಣ ಮುರಿದು ಹೋಗಿದೆ. ಯುವರ್ ಆನರ್, ನನ್ನ ಕ್ಲೈಂಟ್ ತುಂಬಾ ಎಮೋಷನಲ್. ಹಾಗಾಗಿ ಪ್ರಮಾಣ ಮಾಡೋದಕ್ಕೆ ಪಾಪ ಮನಸ್ಸು. ನಾನು ಇದಕ್ಕಿಂತ ಹೆಚ್ಚಿಗೆ ತಮಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಸೇವಂತಿ, ನಿಮ್ಮ ಗಂಡನಿಂದ ನಿಮಗೆ ಡಿವೋರ್ಸ್ ಯಾಕೆ ಬೇಕು? ಏನ್ ಮಾಡಕ್ ಹೊರಟಿದ್ದೀನಿ ನಾನು? ಇಷ್ಟು ದಿನ ಇವ್ರ ಮುಂದೆ ಎಲ್ಲ
ನನ್ ಗಂಡ ನ್ಯಾಯದ ಪರವಾಗಿ ವಾದ ಮಾಡಿ ಬೇಷ್ ಅನ್ನಿಸ್ಕೊಳ್ತಾ ಇದ್ರು. ಆದ್ರೆ ಇವತ್ತು ನನ್ನ ಬಾಯಿಂದ ಬರೋ ಒಂದೊಂದು ಮಾತಿನಿಂದ ಎಲ್ರ ಮುಂದೆ ಇವ್ರ ಮರ್ಯಾದೆ ಹೋಗತ್ತೆ. ನನ್ ಗಂಡ ಯಾವತ್ತೂ ಯಾವ ತಪ್ಪು ಮಾಡೋದಕ್ ಸಾಧ್ಯನೇ ಇಲ್ಲ. ಅವ್ರ ಮೇಲೆ ಹೇಗೆ ಇಲ್ಲದ ಸಲದ ಆಪಾದನೆಗಳನ್ನ ಹೊರಿಸ್ಲಿ. ಅಶ್ವಿನ್, ಇವಳು ಯಾಕೋ ಏನೂ ಮಾತಾಡ್ತಿಲ್ಲ. ಒಳ್ಳೆ ದೆವ್ವ ತರ ನಿಂತಿದ್ದಾಳೆ. ನನಗೆ ಯಾಕೋ ಈ ಸೇವಂತಿ ಕೈ ಕೊಡ್ತಾಳೆ ಅಂತ ಅನ್ನಿಸ್ತಿದೆ. ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಎಂಥದೇ ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನನಗೆ ಕಾರಣಕ್ಕೂ ಹಿಂಜರಿಯಲ್ಲ. ಅತ್ತೆ ಕೊಟ್ಟಿದ್ದ ಮಾತಿಗಾಗಿ ನಿಮ್ಗೆ ಇನ್ನೊಂದು ಮದುವೆ ಆಗ್ಲಿ, ನಿಮ್ ವಂಶ ಬೆಳೀಲಿ, ನಿಮಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ನಾನಿದನ್ನ ಮಾಡ್ಲೇಬೇಕಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅರ್ಜುನ್ ಸರ್. ನಿಮ್ ಒಳ್ಳೇದಕ್ಕೋಸ್ಕರ ಪ್ರಪಂಚದ ಮುಂದೆ ನಿಮ್ಮನ್ನ ಕೆಟ್ಟವರನ್ನಾಗಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ನನ್ನ ಬಿಟ್ಟು ಹೋಗಲ್ಲ. ನನಗಿದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಮ್ಮ, ಇಷ್ಟು ವರ್ಷ ಸಂಸಾರ ಮಾಡಿದಿರಿ. ಸಂಸಾರ ಬಿಡೋದು ಎಷ್ಟು ಹಿಂಸೆ ಅನ್ನೋದು ನನಗೂ ಅರ್ಥ ಆಗುತ್ತೆ. ಆದ್ರೆ ಕೋರ್ಟ್ ಮುಂದೆ ಗಂಡನಿಗೆ ನೀವು ಡಿವೋರ್ಸ್ ಯಾಕೆ ಕೊಡ್ತಾ ಇದ್ದೀರಿ ಅನ್ನೋ ಕಾರಣನ ಹೇಳಲೇಬೇಕು. ಹೇಳಿ. ಆ ಕಾರಣನ ನಾನು ಬಾಯಿ ಬಿಟ್ಟು ಎಲ್ರ ಮುಂದೆ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ನನ್ ಗಂಡ ಅವ್ರ ಆಫೀಸ್ PA ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ. ಇಬ್ರು ಸೇರಿ ಕದ್ದು ಮುಚ್ಚಿ ಚಕ್ಕಂದ ಆಡ್ತಾ ಇದ್ದಾರೆ. ಎಷ್ಟು ದಿನದಿಂದ ನಡೀತಾ ಇದೆ ಈ ವ್ಯವಹಾರಗಳು? ಅದು ನನಗೆ ಗೊತ್ತಿಲ್ಲ ಸರ್. ಮೊನ್ನೆ ಅಫಿಷಿಯಲ್ ಟೂರ್ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಅವರಿಬ್ರು ಲಾಡ್ಜ್ಗೆ ಹೋಗಿದ್ರು. ಲಾಡ್ಜಲ್ಲಿ ಒಂದೇ ರೂಮಲ್ಲಿದ್ರು. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಕಂಟಿನ್ಯೂ ಮಾಡಿಮ್ಮ. ಥ್ಯಾಂಕ್ ಯು ಯುವರ್ ಆನರ್. ನೀವು ಹೇಳಿ. ಕೈ ಹಿಡಿದ ಗಂಡ ಯಾವಳದ ಜೊತೆ ಹಾಸಿಗೆ ಹಂಚ್ಕೊಂಡಿರೋದನ್ನ ನೋಡಿ ಯಾವ ಹೆಂಡತಿ ತಾನೇ ಸಹಿಸ್ಕೊಂಡಿರ್ತಾಳೆ ಹೇಳಿ? ಆ ವಿಡಿಯೋನ ನೋಡಿದ್ಮೇಲೆ ನನ್ನ ಎದೆನೆ ಒಡೆದು ಹೋಯ್ತು. ಅವ್ರು ನನ್ನ ಕಣ್ಮುಂದೆ ಬಂದಾಗೆಲ್ಲ ನನ್ನ ಮನಸ್ಸು ಸ್ಥಿಮಿತ ಕಳ್ಕೊತಾ ಇದೆ ಸರ್. ಇಂಥ ಮೋಸಗಾರನ ನಾನು ಮದುವೆ ಮಾಡ್ಕೊಂಡಲ್ಲ ಅಂತ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಬರ್ತಾ ಬರ್ತಾ ಅವಳ ಜೊತೆ ಅವರು ತುಂಬಾನೇ ಕ್ಲೋಸ್ ಆಗ್ತಾ ಇದ್ದಾರೆ. ನೋಡಿ ಅಮ್ಮ, ಆ ಹುಡುಗಿ ಹೆಸರೇನು? ಮೀರಾ ಅಂತ. ಅಲ್ಲಿ ಕೂತಿದ್ದಾಳೆ ನೋಡಿ, ಅವಳೆ. ಅವಳ ಜೊತೆ ಸುತ್ತಾಡೋದೇನು, ಹೋಟೆಲ್ಗೆ ಹೋಗೋದೇನು, ಪಾರ್ಟಿಗೆ ಹೋಗೋದೇನು, ಅಬ್ಬಬ್ಬಬ್ಬಾ, ಒಂದಾ ಎರಡಾ? ಲಾಡ್ಜಲ್ಲಿ ಸಿಕ್ಬಿದ್ರು ಅಂತ ಇವ್ರ ಆಫೀಸನ್ನೇ ಸರಸ ಸಲ್ಲಾಪಕ್ಕೆಲ್ಲ ಲಾಡ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನಾನು ಪ್ರಶ್ನೆ ಮಾಡಕ್ ಹೋಗಿದ್ದಕ್ಕೆ ನನ್ ಮೇಲೇನೆ ಕೈ ಮಾಡ್ತಾರೆ ಯುವರ್ ಆನರ್.